ಮಾಸ್ತರ್ ಆಗಬಾರ್ದು. ಮತ್ತ ರಾತ್ರಿ ಮಾಸ್ತರ್ ಅಂದ್ರೆ ಕನ್ಫ್ಯೂಸ್ ಆಗಿರ ಮತ್ತ ನಾ ಸಾಕ್ಷರತೆ ಕಲ್ಸು ಮಾಸ್ತರಪ್ಪ, ಈ ಓದಕ ಬರ್ಯಾಕ ಬರಂಗಿಲ್ಲ, ಅವರಿಗೆ ಪರೀಕ್ಷೆ ತಗೊಂತೀನಿ ಅಂತ ಹೇಳಿನಿ. ಒಬ್ಬ ನನ್ನ ಮಗನು ಬರಕತ್ತೇ ಇರಲ್ಲ. ಎಲ್ಲರೂ ಹೋಗ್ಯಾರ ನೋಡ್ತೀನಿ ತಡ್ರಿ. ಲೇ ಮುದ್ದೇಶ, ಯಪ್ಪ ಇವ್ರಾಗ ಇಟ್ಟು ಬಂದಿದ್ರ ಮುದ್ದೇಶಗಳು. ನಮ್ಮ ಉದ್ದೇಶ ಕರಿತೀನಿ ರೀ ಮಗನಿಗೆ, ಸ್ವಲ್ಪ ದಾರಿ ಬಿಡ್ರಿ ನಮ್ಮ ಉದ್ದೇಶ ಬರಕ. ಲೇ ಮುದ್ದೇಶ, ಹಿಂಗಾದ್ರೆ ಸಜ್ಜಿ ಬಿಡಂಗಿಲ್ಲ, ದಾರಿ ಬಿಡ. ಹಾಕ ಹಾಕ ಸ್ವಲ್ಪ ದಾರಿ ಬಿಡಪ್ಪ, ನಮ್ಮ ಉದ್ದೇಶಕ್ಕೆ ಬರಕ್ ದಾರಿ ಬಿಡ್ರಿ. ಸರಿ ಅಕ್ಕ ಸರು ಅಲ್ಲಾಡ್ಸ ಮಗನ. ಒಳಗ ಪರಮಾತ್ಮನ ಹೋಗ್ಯಾನದ ಮೇಲೆ ಅಟ್ಟ ಸಳ್ ಹೆಂಗ್ ಬಿಡ್ತಿದ್ಯೋ ಮಗನ. ಯಾರ್ರಿ ಮಕ್ಕಳ್ರೆ 90 ಹೊಡೆದ ಅಡ್ಡ ತಿಡ್ಡ ಕಾಲಾಗ ಬರ್ತೀರ. ಲೇ ಮುದ್ದೇಶ, ಮೆತ್ತ ಕಣ್ಣು ಬಂದವನು. ಏ ಮುದ್ದೇಶ, ಇಪ್ಪ ಮೇಷ್ಟ್ರು ಇಲ್ಲ ಕೋಷ್ಟ್ರು. ತಪ್ಪಾಯ್ತು. ಲೇ ಇವತ್ತ ಪರೀಕ್ಷೆ ತಗೊಂತೀನಿ ಅಂತ ಹೇಳಿದ್ನಿಲ್ಲ. ಹೌದ್ರಿ. ಎದಕ್ಕೆ ಲೇಟ್ ಆಗಿ ಬಂದಿ ಮರ್ಯಾದಿಂದ ಹೇಳ ಮಗನ. ನಾ ಹೇಳಿದ್ರೆ ನೀವು ನಂಬಂಗಿಲ್ರಿ. ನಂಬ್ತೀನಿ ಲೇ. ನಂಬಂಗಿಲ್ರಿ. ಲೇ ನಮ್ ತಾಯಿ ಅಣಿಗೆ ನಂಬ್ತೀನಿ. ಎದಕ್ಕೆ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳ. ನಿಮ್ ತಾಯಿ ಹಾನಿ ಮಾಡ್ರಿ ನಂಬೇಕ. ನಂಬ್ತೀನಪ್ಪ. ಬೆಳಗ್ಗೆ ಎದ್ದಲ್ಲ ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತನ್ರಿ? ಯಾರು ಬಂದಿದ್ರಪ್ಪ ನಿಮ್ಮ ಮನೆಗೆ? ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಂದಿದ್ರು. ಒಗ್ಗೋ ಹುಚ್ಚ ನನ್ನ ಮಗನ. ಅವ್ರು ಬರೋದಿರ್ಲಿ ಸರ. ಇವ್ರು ಹಿಂದಕ್ಕೆ ಮುಂದಕ್ಕೆ ಮಾಡದಿತ್ತಂತಂದ್ರೆ ಈ ಮಗ ಇಲ್ಲಿಗ ಇವ್ ಒಬ್ಬನೇ ಹಾಕ್ಯಾನಂತ ಅನ್ಕೊಂಡಿ ನಾನು. ಇವರು ಎಲ್ಲರೂ ಹಂಗ ಹಾಕ್ಯಾರ ಅಂತ ಅನ್ಸ್ಬಿಡುತ್ತೆ ನನಗೆ. ನಮ್ ಬಳಗದ ಏನೋ ಅಲ್ಲಕ್ ಹೋಗ್ಬೇಡ್ರಿ ನೀವು. ಸ್ವಲ್ಪ ಸೌಂಡ್ ಸಿಸ್ಟಮ್ ಮಾಡಕ್ ಹೋಗ್ಬೇಡ್ರಪ್ಪ, ಅದನ್ನ ಒಳಗಾಡ್ಸಕ್ ಹೋಗ್ಬೇಡ್ರಿ. ಕುಡುಕರಾದ್ರೆ ಕಿಮ್ಮತ್ತಿಲ್ಲ ನಿಮ್ಗೆ. ನೀವು ನಮ್ಮ ಹುಡುಗರಿಗೆ ಅಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ಹೌದು ಮಗನ, ನಿಮ್ ಪರವಾಗಿ ಹಿಡಿದು ಮಾತಾಡಕತ್ತಾನ ಮಗ. ನಮ್ಮ ಎದುರಿಗೆ MLA MP ಗಳು ಮುಂದಿಂದ್ರಲಾಕ ಭಯ ಪಡ್ತಾರೆ ಗೊತ್ತು. ಏನೇನು ಇನ್ನೊಂದ್ಸಲ ಹೇಳ. ನಮ್ಮ ಎದುರಿಗೆ MLA MP ಗಳು ಮುಂದಿಂದ್ರಲಾಕ ಭಯ ಪಡ್ತಾರೆ. ಹುಚ್ಚ ನನ್ನ ಮಗನ, ನಿನ್ನ ಮುಂದ MLA MP ಗಳು ನಿನ್ನ ಮುಂದೆ ನಿಂದ್ರಕ್ಕೆ ಹೆದರ್ತಾರ. ಹೌದು. ಎದಕ್ಕೋ ಮಗನ? ವಾಸನೆ ಬರ್ತೈತೆ ಅಂತ ಹೇಳಿ. ಹೌದು, ಮತ್ತ ಯಾರು ನಿಂದಿರ್ತಾರ್ರಿ ಕುಡುಕರು ಮುಂದ. ಹೋಲ್ ಬಿಡಪ್ಪ. ಲೇ ಮುದ್ದೇಶ, ನಿನಗೆ ಎಷ್ಟು ಸಲ ಹೇಳಿನ್ಲಿ ಕುಡಿಬಾರ್ದು. ಇದನ್ನು ಕುಡಿಯೋ ಬದಲಿ ಹಾಲು ಕುಡಿಲಿ. ಹಾಲು ಶಕ್ತಿ ಬರ್ತೈತಿ, ಶಕ್ತಿ. ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ. ನೀವು ಕುಡಿತೀರೇನು? ಕುಡಿತೀನಲ್ಲ, ಶಕ್ತಿ ಬಂದೈತೆ. ಮನಗಂಡ ಬಂದೈತಿ, ಮನಗಂಡ. ಹಂಗಂದ್ರೆ ಅದು ಲೈಟ್ ಕಂಬಾಳಿಗೆ ಆಡಿಸ್ತೀರಿ ನೋಡು. ಲೈಟ್ ಕಂಬ ಅಳಿಗಾಡ್ಸ್ಬೇಕ? ಆಗಲ್ಲ. ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದ. ಹಾಲು ಕುಡಿದ್ರೆ ಲೈಟ್ ಕಂಬ ಅಳಿಗಾಡಲ್ರಿ ಅದ. ನೀವು ನನ್ನ ಒಂದ್ 290 ಹೊಡೆದು ನೋಡ್ರಿ. ನೀವು ಲೈಟ್ ಕಂಬ ಅಳಿಗಾಡ್ಸೋ ಅವಶ್ಯಕತೆನೇ ಇಲ್ಲ. ಈಗ ತಿರುಗಿ ನೋಡಿದ್ರೆ ಸಾಕು, ಕಂಬ ತಾನೇ ಅಳಿಗಾಡ್ತದ್ರಿ ಅದು. ಅಲ್ಲಪ್ಪ, ಈ ನಮ್ಮನೆ ಕೂಗಿದ್ರೆ ಮತ್ತೆ ಉರುಪಿ ಹೇಳ್ತಾವ ನಾವು ನನ್ನ ಮಗ. ಲೇ 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 ಬೈಲ್ ಬೈಲ್. ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ, ಭಾಳ ಹ್ಯಾಪಿ ಆಗೈತಿ. ನೋಡು, ಇಷ್ಟು ಚಂದ ಕಾರ್ಯಕ್ರಮ ನಮ್ಮ ಕಲ್ಲೂರು ಓಣಿ ಒಳಗ ನಮ್ಮ ಎಲ್ಲ ಹಿರಿಯರು ಕೂಡ್ಕೊಂಡು ಹಮ್ಮಿಕೊಂಡಾರ. ಇಷ್ಟು ಚಂದ ಕಾರ್ಯಕ್ರಮದೊಳಗ ನಮ್ಮ ತಾಯಂದ್ರು ನೋಡು ಅಲ್ಲಿ ತನಕ ಎಷ್ಟು ಜನ ಕುಂತಾರ. ಇಲ್ಲಿ ಮ್ಯಾಲೆ ಕುಂತಾರ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲ್ಲ ನಮ್ಮ ತಾಯಂದ್ರಗೋಸ್ಕರವಾಗಿ. ಅಣ್ಣ ಕೈ ಮುಗಿತೀನಿ, ಯಾರು ಚಪ್ಪಾಳೆ ಹೊಡಿಬೇಡ್ರಿ. ನಿಮ್ಗೆ ಹುಲ್ಲು ಮಾಡಕತ್ತನ್ರಿ ಮಾಸ್ತರ. ಯಾಕೋಲಿ? ಹೌದು, ಎಲ್ಲರೂ ಆಟ ಹಚ್ಚಿರೇನ್ರಿ? ಯಾಕ ಎಲ್ಲಾರು ಹೆಣ್ಮಕ್ಳು ಎದಕ್ ಮುಂದೆ ಬಂದು ಕೂತಾರ ಗೊತ್ತನ್ರಿ? ಎದಕ್ ಮುಂದೆ ಬಂದು ಕೂತಾರಲ್ಲ ಇಟ್ಟು ಮಂದಿ? ಮನ್ಯಾಗ ಮುಸ್ರಿ ತೊಳಿಲಾಕ ನಮ್ಮ ಅಣ್ಣದಾರಿಗೆ ಹಚ್ಚಿ ಆರಾಮ್ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರ. ಏನ್ ತಪ್ಪಾಯ್ತು? ಗಂಡ ಹೆಂಡತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ. ಅಂದ್ರ ನಮ್ಮ ಮಾಸ್ತರ್ ತಿಕ್ಕಿ ಬಂದಾನ ತರ್ತೀರಿ ಅದು. ಈ ಮಗನ ಬಾಳ ನಿಜ ಜಾಸ್ತಿ ಆಗ್ಯದ ಕಾಣತ್ತೆ ಇವಾಗ. ಲೇ ನಾ ಅದಕ್ಕಲ್ಲೇ ಕೇಳಿದ್ದು. ಸೀದಾ ನಿತ್ತು ಮಾತಾಡ್ರಿ, ಯಾಕೆ ಅಳಿಗಾಡ್ತೀರಿ ನೀವು? ಸೀದಾ ನಿತ್ತು ಮಾತಾಡಬೇಕು. ಮಾಡು ವೈಷ್ಣವಿ, ನೀವು ಸುಮ್ ಕುಂದ್ರಿ, ಒಟ್ಟು ಅಳಿಗಾಡ್ಬೇಡ, ಅಲ್ಲೇ ಕುಂದ್ರಿ. ಲೇ 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 ಅಳಿಗಾಡಕತ್ತಿದ್ದು ನೀನಲೇ, ನೀನ್ ಒಳಗಿನ ಪರಮಾತ್ಮ. ಹೌದಲ್ರಿ, ನನ್ನ ಗಣಪತಿನೂ ಅಳಿಗಾಡ್ದಾಗ ಕಾಣ. ಗೋನ ಅದಕ್ಕೆ ಅವಂಗೂ ಗಂಟು ಬಿದ್ದಪ್ಪ ಇವ. ಲೇ ಮಂಗೇನ ಮಗನ, ಲೇ ನಾ ಯಾಕೆ ಕೇಳಿದ್ ಗೊತ್ತನ? ನಮ್ಮ ತಾಯಂದ್ರ ಬಗ್ಗೆ ಯಾಕೆ ಕೇಳಿದ್ನ ಅಂದ್ರ, ನಮ್ಮ ತಾಯಂದ್ರ ಬಗ್ಗೆ 2 ಕ್ವಶನ್ ಕೇಳ್ತೀನಿ ನಿನಗ. ಅರ್ಧ ಕುಡ್ದು ಮಗ. ಶಬ್ಬಾಶ್, ವೆರಿ ಗುಡ್. ಕೇಳ, 1 ತಾಸಿಗೆ ಒಬ್ಬಕ್ಕೆ ಹೆಣ್ಮಗಳು 6 ಚಪಾತಿ ಮಾಡಿದ್ರ ಏನು ಒಗ್ಯಾನ ಬಿಡದಂಗ್ ಬಿಡ್ತಾರನ್ರಿ ಚಪಾತಿ? ಹಿಂಗ ಮಗನ 6 ಚಪಾತಿ ಮಾಡಿದ್ರ ಅದೇ 1 ತಾಸಿನೊಳಗ 6 ಮಂದಿ ಹೆಣ್ಮಕ್ಳು ಕೂಡಿಕೊಂಡು 8 ಚಪಾತಿ ಮಾಡ್ತಾರ ಹೇಳ ಮಗನ. ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ, ಅವ್ರು 1 ಚಪಾತಿ ಮಾಡುದಿಲ್ರಿ ಅವ್ರು. ಯಾಕೋಲೆ? ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಜೊತೆ ಜೊತೆಯಲ್ಲಿ ಅವರ ನಿಮ್ಮದು ಧಾರಾವಾಹಿ ಪುರಾಣ ತಗದ ಬ್ರಹ್ಮಗಂಟು. ಹೌದಪ್ಪ, ಸೀತಾರಾಮ ಸೂಪರ್ ಐತಿ. ನಾಗಿನಿ, ಬುಸ್ಸ, ಇದ್ರಾಗ ಬೀಜ ಹಾಕ್ತಾರೆ. 6 ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರ ಮುಗಿದು ಹೋತ. ನಮ್ಮ ಗಂಡಸರ ಬಾಯಾಗ ಮೊನ್ನೆ ಹಾಕ್ತಾರ ಅವ್ರು. ಅವರ ನಿಮಗ ಕೈ ಮುಗಿದು ಕೇಳ್ತೀನಿ, ನಿಮಗ ಧಾರಾವಾಹಿ ನೋಡದ ಬೇಡ, ನಂಗೆ
ಅನ್ನಂಗಿಲ್ಲ. ಬ್ಯಾಡ ಅನ್ನಂಗಿಲ್ಲ. ನಮಗೊಂದು 90 ಹೊಡಿಸಿ 4 ರೊಟ್ಟಿ ಬಡದಿಟ್ಟು ರಾತ್ರಿ ಬೆಳಗನ ಪಾರಿಜಾತ ನೋಡ್ರಿ ಆ ಮಗ ಬೇಡತ್ತಮ್ಮ. ಅಪ್ಪ ಇವತ್ತು ಫುಲ್ ಕ್ರೇಜ್ ಐತಿ ಮದಾಗ ಆಗೈತಿ ಇವತ್ತು ಒಟ್ರು ಲೇ ಮಂಗೇನ ಮಗನ ಹೋಗ್ಲಿ ಬಿಡಪ್ಪ. ನೋಡ್ಗ ಹಿಂಗ್ ಕುಡುಕ್ರಿ ಏನೇನ್ ಮಾಡ್ತಾವ ಅಂತ ಹೇಳಕ್ ಬರಲ್ವಾ. ಇನ್ ಮ್ಯಾಗಾರು ಸ್ವಲ್ಪ ಮನೆಯೊಳಗ ಇಂಥ ಗಂಡಂದ್ರ ಇದ್ರಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ರಿ ಅವ್ರಿಗೆ. ನೋಡ್ರಿ ಮಾಸ್ತರ್ ಹೇಳತ್ತಾರ ಕಾಳಜಿ ವಹಿಸ್ರಿ, ಹಂಗೆ ಉಪ್ಪಿನಕಾಯಿ ಸ್ನಾಕ್ಸ್ ಅದು ತಂದಿಡ್ರಿ. ನಾ ಹೇಳೇನ್ರಿ ಕಾಳಜಿ ಮಾಡ್ತಾರ ಹೇಳ್ರಿ. ನಾವು ಮತ್ತ ಸುತ್ತೋಡೋದು ನೀನ್ ತಕ ಬಾ. ಹೋಗ್ಲಿ ಬಿಡಪ್ಪ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ. ನಮಗ್ ಬಾಳ ಈಜಿ ರೀ ಅವು ಬೇಕು. ಶಬಾಷ್ 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 ಕೇಳ. ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ? ಹೆಂಡತಿ ಶ್ರೇಷ್ಠ. ಯಾಕ್ರಿ ಮಂಗೇನ ಮಗನ ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ಬೇಕಾದ್ರ ಇಡೀ ಜಗತ್ತು ಹುಚ್ಚ ಐತ್ರಿ ಅದು. ಹೌದು ಹೆಂಗ ಓಲೆ ಹೆಂಡತಿ ಶ್ರೇಷ್ಠ. ಹೆಂಗ ಶ್ರೇಷ್ಠ ಕರೆಕ್ಟ್ ಆಗಿ ಹೇಳ. ಹೆಂಡತಿ ಹೆಂಗ ಶ್ರೇಷ್ಠ? ಮೊದಲ ಹೆಣ್ತಿಯಾಗಿಂದ ತಾನೇ ಅಕ್ಕಿ ತಾಯಗೋಳು ಚಪ್ಪಾಳೆ ತಟ್ರಿ ಗಂಡಸರು ಮರ್ಯಾದೆ ಪ್ರಶ್ನೆ ಐತಿ. ಮೊದಲ ಹೆಣ್ತಾಗಿಂದ ತಾನೇ ತಾಯಗಳು ಯಾರು ಶ್ರೇಷ್ಠ? ಇಲ್ಲ ಇವ ಅಣ್ಣ ಹೆಂಗ ವಿಧಾನಸಭಾದಾಗ ಕುಟ್ತಾರಲ್ಲ ಹಂಗ ಕುಟ್ಟದ ನನಗೆ ಅವಾಗ ಕನ್ಫರ್ಮ್ ಆಯ್ತು. ನಮ್ ಬಳಗಂದ್ರ ಸುಮ್ಮನ್ರಿ ನೀರಾಗಲ ಹೊಡೆದಿರ್ತಾರ ಒಬ್ಬೊಬ್ರು. ನೀನ್ ಹೇಳುದ್ರಾಗ ಒಂದು ಅರ್ಥ ಐತಿ. ಅರ್ಥ ಅಲ್ಲ, ಸುಳ್ಳು ಹೇಳಿದ ಇತಿಹಾಸ ಇಲ್ರಿ ನಮ್ ಕುಡುಕರಿಗೆ. ಮೊದಲ ಹೆಂಡತಿ ಆಗಬೇಕು, ಆ ಬಳಿಕ ತಾಯಿ ಆಗಬೇಕು. ಯಾರು ಶ್ರೇಷ್ಠ? ಆಯ್ತು ಬಿಡಪ್ಪ, ನಿನ್ನ ಮಾತು ಒಪ್ಕೊಂತೀನಿ. ಹೆಂಡತಿನೇ ಶ್ರೇಷ್ಠ ಬಿಡಪ್ಪ. ಯಾರು ಶ್ರೇಷ್ಠ? ಹೆಂಡತಿ ಶ್ರೇಷ್ಠಳು. 4 ಮಕ್ಳಿಗೆ ಅಕ್ಷರ ಕಲಿಸ್ತೀರಿ. ಹೌದು. ಸಾಲಿ ಮಾಸ್ತರ್ ಅದಿರಿ. ಹೌದು. ನಾಚಿಕೆ ಬಿಟ್ಟವ್ರದಿರಿ. ಯಾಕೋ ಕೌನ್ಸಿಲಿಂಗ್ ಇಟ್ಟು ಹೊಡಿತಿ. ತಾಯಿ ಶ್ರೇಷ್ಠ. ಮತ್ತ ನನ್ನ ರೊಟ್ಟಿಗೆ ಬಂದಿ ಮಗನ. ತಾಯಿ ಹೆಂಗ ಶ್ರೇಷ್ಠ ಕರೆಕ್ಟ್ ಆಗಿ ಬೋಲ್. ತಾಯಿ ಹೆಂಗ ಶ್ರೇಷ್ಠ? ಹೆಂಗ ಶ್ರೇಷ್ಠ 8 ಮಂದಿಗೆ ತಿಳಿಬೇಕು. ಇವತ್ತು ಇತಿಹಾಸ ಆಗ್ಬೇಕು ತಾಯಿ ಬಗ್ಗೆ ಹೇಳ. ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಹೌದು. ಪ್ರೇಯಸಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ. ಲವ್ವರ್ ಹತ್ರ ಯಾಕೆ ಕೇಳ್ತಿದಿ? ನಮ್ಮನ್ನ ಬಿಟ್ಟು ಹೋಗ್ತಾಳ ನಾವು ಭಯದ ಸಲುವಾಗಿ. ಹೌದು ಬಿಡಪ್ಪ, ಕರೆ ಐತಿ. ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲ. ಯಾಕೆ ಕೇಳಂಗಿಲ್ಲ? ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಶಬ್ಬಾಷ್. ಈಗ ಯಾರು ಶ್ರೇಷ್ಠ? ನಾ ಏನ್ ಹೇಳುದಿಲ್ಲ, ಇಷ್ಟು ಜನ ಚಪ್ಪಾಳಿ ತಟ್ಟಿರ್ಬೇಕಾದ್ರ ಈ ಜಗತ್ತಿನೊಳಗ ಬೆಲೆ ಕಟ್ಟಕ್ಕಾಗದಿರೋ ದೊಡ್ಡ ಆಸ್ತಿ ಅಂದ್ರ ತಾಯಿ ಶ್ರೇಷ್ಠ. ಯಾರು ಶ್ರೇಷ್ಠ? ತಾಯಿ. ಆಯ್ತು, ಹೆಂಡತಿ ಶ್ರೇಷ್ಠ. ಟೂಚ್ಕ ಮಾಡ್ತಾರೆ. ಇಬ್ರು ಅಲ್ರಿ. ಮತ್ತಾರು? ಹೆಂಡತಿನೂ ಅಲ್ಲ ತಾಯಿನೂ ಅಲ್ರಿ. ಇಬ್ರು ಅಲ್ಲ. ಮತ್ತಾರು ಹೋಗ್ಕೊಂಡ್ರಪ್ಪ ಮೂರನೇದವ್ರು ಇಲ್ಲಿ? ಬರ್ರಿ 3.25 ಕ್ವಾರ್ಟರ್ ನೀರ್ ಹಾಕ್ಲಾರ್ದೆ ಕುಡುದು ತಮ್ಮ ಮನಿ ಬಾಗಲ ಹೋಗಿ ತಾವು ನಿಯತ್ಲೆ ತಡ್ತಾರಲ್ಲ, ನಮ್ಮಂತ ನಿಜವಾದ ಕುಡುಕರೇ ಶ್ರೇಷ್ಠ. ನೋಡ್ರಿ, ಇಡೀ ಊರಿಗೂರು ನಮ್ಮದ ಬಳಗದ ಇವತ್ತು ನಿಜವಾಗ್ಲೂ ಹಂಗೈತ್ಲಿ. ಊರ ಅಭಿಷೇಕ ದಾಟಿ ಮಾಸ್ತರ ಅವ್ವ ಅಲ್ಲಪ್ಪ ಯಪ್ಪ. ಲೇ ಮಗನ, ನಿನಗ ಕ್ವಶನ್ ಕೇಳಕ್ಕಾಗಲ್ಲ. ನಿನ್ನ ದಿಕ್ಕಿಗೆ ಶರಣಪ್ಪ ಯಪ್ಪ. ಕೇಳಂಗಿಲ್ಲ. ಶರಣಾರ್ಥಿ ಬಾಯ್. ನಾ ಕೇಳ್ತೀನಿ. ಯಾಕೆ ಕೇಳಬಾರ್ದು ಮಾಸ್ತರ್? ಯಾಕೆ ಕೇಳಬಾರ್ದು? ಓ ನಿಂದೊಂದೈತಿ. ಹೌದು, ನಮ್ದೈತಿ. ಬಗೆ ಕಡೆ ಹೋಗ್ಲಿ. ಕೇಳ್ರಿ. ಒಂದು ಆನಿತ್ರಿ. ಒಂದು ಆನಿತ್ತು. ಒಂದು ಆನಿ ನೋಡ್ರಿ. ನೋಡಿ ಬಾಲ್ ಹಿಂದಿರ್ತೈತೆ ಮುಂದಿರ್ತೈತೆ. ಬಿದ್ದಾಗೇನ್ರಿ ಮಾಸ್ತರ್? 2 ಕಡೆ ಜೋತಿ ಬಿದ್ದಿರ್ತೈತಿ. ಒಂದು ಆನಿತ್ರಿ. ಹೇಳಲಿ. ಆನಿ ಮುಂದೊಂದು ಬಾಳೆಹಣ್ಣು ಬಿದ್ದಿತ್ತು. ಒಂದು ಆನಿತ್ತು, ಒಂದು ಬಾಳೆಹಣ್ಣು ಬಿದ್ದಿತ್ತು. ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ. ಯಾಕಂದ್ರ ಆನಿಗೆ ಹೊಟ್ಟಿ ತುಂಬೈತಿ. ಹೊಟ್ಟೆ ತುಂಬೈತಿ. ಹಂಗಲ್ರಿ ಅದ. ಆನಿ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ. ಅದು ಪ್ಲಾಸ್ಟಿಕ್ ಇಂದಿತ್ತನಪ್ಪ. ಇನ್ನೊಂದು ಪ್ರಶ್ನೆ ರೀ, ಕೇಳ. ಈ ಸಲ 2 ಆನಿದ್ದು. 2 ಆನಿತ್ತು. 2 ಬಾಳೆಹಣ್ಣು ಬಿದ್ದಿದ್ದು. 2 ಬಾಳೆಹಣ್ಣು ಬಿದ್ದಿದ್ದು. 2 ಆನಿ 2 ಬಾಳೆಹಣ್ಣು ತಿನ್ನಂಗಿಲ್ಲ. ಕಲ್ ತುಂಬೋಗಿತ್ತಾರ. ತಾಂಬ ಐತಿ. ಎಲ್ಲ ಊರಾಗ ಮಾಡ್ದಂಗ ನಡೆಯಂಗಿಲ್ಲ. ಅವ್ವನ ಇತಿಹಾಸದ ತಾಂಬಾಕ್ ಬಂದವ್ರು ತುಂಬಿ ಕಳಿಸ್ತಾರ ಇತಿಹಾಸದಲ್ಲಿ. ಅವ್ವನ ಹೇಳ್ರಿ, ಕರೆಕ್ಟ್ ಹೇಳ್ರಿ. ಕುಡಿಯಲ್ಲದೆ ಬಂದ್ರೆ ಕಿಮ್ಮತ್ತಿಲ್ಲ ತಾಂಬಾದಾಗ. ಹೊಡೆದ ಬರ್ಬೇಕು. ಹೈ ಹೊಡ್ಸ. ಏನಾಯ್ತೀಗ? ಏನಿಲ್ರಿ, 2 ಆನಿ ಇರ್ತಾವ್ರಿ. 2 ಬಾಳೆಹಣ್ಣು ಬಿದ್ದಿರ್ತಾವ. 2 ಆನಿ 2 ಬಾಳೆಹಣ್ಣು ತಿನ್ನಂಗಿಲ್ಲ. ಹುಚ್ಚ ನನ್ನ ಮಗನೇ. ಯಾಕಂದ್ರ ಅವು 2 ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವಲೇ. ಪ್ಲಾಸ್ಟಿಕ್ ಇರ್ತಾವ. ಬಾಳೆಹಣ್ಣು ಒರಿಜಿನಲ್ಲೇ ಇದ್ದವ್ರಿ. ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದು. ಕಿವಿ ಮ್ಯಾಗ್ ಫ್ಲವರ್.
ಮಾಸ್ತರ್ ಲಾಸ್ಟ್ ಒಂದೇ ಪ್ರಶ್ನೆ ಕೇಳು, ನನ್ನ ಮರ್ಯಾದೆ ಏನು ಉಳಿಸಿ ಇಟ್ಟ ಮಂದ್ಯಾಗ ಒಂದೇ ಪ್ರಶ್ನೆ ಕೇಳತ್ಲ ಹೋಗ್ಲಿ ಕೇಳ. ಒಂದು ಬಾವಿ ಇತ್ರಿ ಬಾವಿ. ಏ ಹುಡುಗರು ಹೆಲ್ಪ್ ಮಾಡ್ತಿರಲ್ಪ, ನೀವೆಲ್ಲ ಹೆಲ್ಪ್ ಮಾಡ್ತಿರಲ್ಪ. ಕೇಳ ಮಗನೇ ಕೇಳ. ಒಂದು ಬಾವಿ ಇತ್ತು, ಒಂದು ಬಾವಿ. ಬಾವ್ಯಾಗ 4 ಕಪ್ಪಿ, 4 ಕಪ್ಪಿದ್ದು 4 ಕಪ್ಪಿ. ನಿಮ್ಗತ್ಲೆ ನಿದ್ದೂರಿ 4 ಕಪ್ಪಿದ್ರಿ 4 ಕಪ್ಪಿ. ಎಸ್ ಕಪ್ಪಿದ್ವು? 4 ಕಪ್ಪಿದ್ದು 4 ಕಪ್ಪಿ. 4 ಕಪ್ಪ್ಯಾಗ 1 ಕಪ್ಪಿ ಸತ್ರ 8 ಕಪ್ಪಿ ಉಳಿತಾವ. ಹುಚ್ಚ ನನ್ನ ಮಗನ. ನಮ್ಮ ಹುಡುಗರು ಹೇಳ್ತಲ್ಲ ಹೇಳಿ, 4 ಕಪ್ಪಿ ಒಳಗೆ 1 ಕಪ್ಪಿ ಸತ್ರ ಎಟ್ಟು ಉಳಿದ್ವು? 3. ಶಬಾಷ್ ಶಬಾಷ್. ಯಾ ನನ್ನ ಮಗ ಗಣಿತ ಕಲಿಸ ನೀನು. 4 ಕಪ್ಪಿ ಉಳಿತಾವ ಕಾಕ, 4 ಕಪ್ಪಿ. ಹೆಂಗ ಓಲೆ ಹೆಂಗ ಸತ್ತ ಕಪ್ಪಿ ಯಾರು ನಿಮ್ಮ ಅಪ್ಪ ಎತ್ತೋಗಿತ ನಾನು ಹೊರಗೆ ಸತ್ತಿದ್ದು ಅಲ್ಲೇ ಇರ್ತಾನಪ್ಪ. ಅದಕ್ಕೆ ಪಾಂಕ ಬಂದಿರ್ತಾವ ಹಾರೋಕೆ ಇದ್ರಿ ಅದು ಅಲ್ಲಪ್ಪ ಕುಡಕ್ರ ಅದ್ರ ಕಿಮ್ಮತ್ತಿಲ್ಲ ನಿಮ್ಗೆ. ಅಂತಾಕ್ ಹೋಗ್ಬೇಡ್ರಿ ನೀವು, ಕುಡೀರಿ, ಸರ್ಕಾರ ನಾಮದಿಂದ ನಡೆದೈತೆ. ಹೌದು ಹುಲಿಯ ಮಾಸ್ತರ ಕುಡಿದ್ರಿಂದ ಲಾಭದಾಗ ಗೊತ್ತ ನಿಮ್ಗೆ? ಏನು ಲಾಭ ಐತಪ್ಪ? ಕುಡಿದು ನಾವು ರೋಡ್ ಮ್ಯಾಗ ಹೊಂಟ್ರು ಒಂದು ನಾಯಿಗಳು ನಮ್ಮ ಎದುರಿಗೆ ಬಂದು ಕಿಡಿಯಂಗಿಲ್ರಿ. ಎದಕ್ಕೆ? ನಾವ್ ಹಿಂಗ ಒದ್ದಾಡ್ಕೊತ ಹೋಗ್ತಿರ್ತೇವ್ರಿ, ನಾವೇ ಮೈ ಮ್ಯಾಗ ಬಿದ್ರೆ ಅವೇ ಸಾತ್ ಹೋಗ್ಯವ ತಂಜಿ ದೂರ ಹೊಡಿಯೋಕ್ರಿ. ಅದು ಬರಬರಿ ಬಿಡ್ಲಿ ಕರೆ. ಇನ್ನೊಂದು ದೊಡ್ಡ ಲಾಭ ಗೊತ್ತನ್ರಿ? ಇನ್ನೊಂದು ಏನ್ ಲಾಭಪ್ಪ? ನಮ್ಮ ಕುಡುಕರ ಮನೆಗೆ ಒಟ್ಟು ತುಡುಗರು ಬರಂಗಿಲ್ರಿ. ಯಾಕೆ ಓಲೆ? ಕುಡುದೆಲ್ಲ ಅಳು ಹಚ್ಚಿರ್ತೀವಿ, ಅಲ್ಲಿ ಅದಕ್ಕೆ ಮಣ್ಣಾಗ ಬರ್ತಾರ್ರಿ ಅವ್ರು. ಹೌದಿಲ್ಲ ಅಪ್ಪ, ಹೌದು ಬರಬರಿ ಒಳ್ಳೆ ಅಡೆ ಐತಿ ನಿನ್ ತಲೆಯಾಗ. ಕರೆ ಹೇಳ್ರಿ ಮತ್ತ. ಕರೆ ಹೇಳ. ನಾ ಹಿಂಗ ಸುಮ್ನೆ ಕುಡಿಯಂಗಿಲ್ರಿ. ಮತ್ತ ಯಾರೇ 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿ. ಎಂತ ಒಳ್ಳೆ ಬುದ್ಧಿಲಿ ಅಪ್ಪ. ವೆರಿ ಗುಡ್ ವೆರಿ ಗುಡ್. ಶಬಾಸ್. ಹಿಂಗೆ 4 ಮಂದಿ ಯಾರೇ ಒತ್ತಾಯ ಮಾಡಿದ್ರೆ ಕುಡಿತೇವೆ. ಶಬಾಸ್ ಶಬಾಸ್. ವೆರಿ ಗುಡ್ ವೆರಿ ಗುಡ್. ಅದಕ್ಕೆ 4 ಮಂದಿ ಕೆಲಸಕ್ಕೆ ಇಟ್ಕೊಂಡಿವಿ. ಎದಕ್ಕ? ಅದೇ ಒತ್ತಾಯ ಮಾಡಿ ಕುಡಿಸ್ಲಾಕ. ಅಂದ್ರೆ ನೀ ಕುಡಿಯವನ ನಿದ್ದಿನೇ ಹತ್ತಂಗಿಲ್ಲ. ಏನು ಮಾಡಿ ಅಲ್ಲಿ ಅಪ್ಪ ಅಪ್ಪ ಹೇಳ್ರಿ. ಕರೆ ಹೇಳ. ಇಷ್ಟ ಯಾಕೆ ಕುಡಿಯತ್ರಿ? ಕರೆ ಹೇಳ್ರಿ. ಏನಾರ ಆಗಿರ್ಬೇಕಲ್ಲ ತ್ರಾಸು. ಯಾಕೆ ಓಲೆ ಮಣಕಾಲ ಹಚ್ಚಿದಲ್ಲ? ಇಷ್ಟೊಂದು ಹಗಲ ರಾತ್ರಿ ಯಾಕೆ ಕುಡಿಯಾಕತ್ತೀನಿ ಅಂದ್ರಿ? ಯಾಕೆ ಕುಡಿಯಾಕತ್ತಿ ಹಗಲು ರಾತ್ರಿ? ನಾನು SSLC ಒಳಗೊಂದು ಹುಡುಗಿನ ಲವ್ ಮಾಡಿದ್ದೆ. ಮುಗೀತ ಕತಿ. ಕೈ ಕೊಟ್ಟು ಹೋದಲ್ರಿ. ಪಾರಿವಾಳ ಹಾರೋಗೈತಿ. ಆಕಿನ ಮರಿಬೇಕಂತ ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೀನ್ರಿ. ಆಕಿನ ಒಟ್ಟ ಮರ್ಯಾದಾಗಲ್ಲ ನನಗೆ. ಒಟ್ಟ ಆಕಿನ ಮರ್ಯಾದಾಗವಲ್ದು. ಒಟ್ಟಾಕಿನ ಮರ್ಯಾದಾಗಲ್ರಿ. ಒಟ್ಟ ಆಕಿನ ಮರ್ಯಾದಾಗವಲ್ದು. ಮರ್ಯಾದಾಗಲ್ರಿ. ಯಾರ್ಲೇ ಆ ಹುಡುಗಿ? ಅದಕ್ಕೆ ಯಾರ ಹತ್ರ ನೀ ನೆನಪಾಗಲಾಗಿದ್ರಿ? ಈ ನಮ್ಮನೆ ಕಬರ್ಗಟ್ಲು ಮಾಡಿದೆ. ತಮ್ಮಗಳೇ ನಿಮಗ ಕೈ ಮುಗಿದು ಕೇಳ್ತೇನ್ರಪ್ಪ, ಈ ಲವ್ ಗಿವು ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಹೋಗಾಕ ಹೋಗ್ಬ್ಯಾಡ್ರಿ. ಒಟ್ಟ ಹುಡುಗಿಯರ ಬೆನ್ನ ಹತ್ತಿ ಹೋಗ್ಬ್ಯಾಡ್ರಿ. ನಿಮ್ಮಿಂದ ಹುಡುಗಿಯರ ಬಂದ್ರೆ ಕರ್ಕೊಂಡವ್ರು ನಡೀತೈತಿ. ಎಲ್ಲೇ ಒಲೆ ಅಲ್ಲ, ಹುಡುಗಿ ಬಹಳ ಸ್ಟ್ರಿಕ್ಟ್ ಇದ್ದಳು. ಆಕಿ ಅವ್ರ ಅವನ್ನ ಕರ್ಕೊಂಡು ಬಂದಳು ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡವ್ರು. ಅದ ಅಲ್ಲೇ ಚಕ್ಕ ಆಡ್ತಾರೆ ಎಲ್ಲರೂ. ಇವ ಅಲ್ಲೇ ಅಲ್ಲೇ ತತ್ತಾಕಿ ಕೈ ಬಿಟ್ಟು ಬಿಡೋ ಮಗ. ನಮ್ಮ ತೃಪ್ತಿ ಒಂದು ಶಾಯರಿ ಬರ್ದಲ್ಲ ಗೊತ್ತ? ವಾವ್, ಶಾಯರಿ ಬರಕ್ ಶುರು ಮಾಡಿದ್ವಿ. ಅವ್ರ ಹಾಡಿಗೆ ಇವ್ರು ಜಾಯಿಂಟ್ ಮಾಡಿ ಹೊಡಿತಾಳ್ರಿ. ಯೂಟ್ಯೂಬ್ನಾಗ ಫೇಸ್ಬುಕ್ ನೋಡಿದವ್ರು. ಯಪ್ಪ ಅವ್ರ ನಾವೊಂದು ಶಾಯರಿಗೆ ಹಾಕಿ ಜಾಯಿಂಟ್ ಮಾಡ್ಯಾಳ್ರಿ. ಶಬಾಷ್. ಹಾಡಿಗೆ ಜಾಯಿಂಟ್ ಮಾಡೋದು ನೋಡಿದ್ದಾರೆ, ಆದ್ರೆ ಶಾಯರಿಗೆ ಜಾಯಿಂಟ್ ಮಾಡ್ಯಾಳ್ರಿ. ಹೆಂಗಂತ ಏನಂತ? ನಾ ಏನ್ ಬರ್ದೀನಿ ಗೊತ್ತ? ಏನಂತ ಬರ್ತೀನಿ? ಮೋಡ ಮೋಡ ಡಿಕ್ಕಿ ಹೊಡೆದ್ರು ಮಳೆ ಆಕೈತೆ. ಮೋಡ ಮೋಡ ಡಿಕ್ಕಿ ಹೊಡೆದ್ರು ಮಳೆ ಆಕೈತೆ. ತೃಪ್ತಿ ಏನ್ ಬರ್ದಾಳ ಗೊತ್ತ? ಏನಂತ ಬರ್ದಾಳ? ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರೆ ಮಕ್ಕಳು ಆಕಾವತ್ತು. ಪಾಪ ಬಂಗಾರ ಸುಮ್ ಕೂತೈತಿ, ನೀನೇ ತಗಲ್ ಹಾಕೋಬೇಡದಕ್ಕ ಅದಲ್ಲ ಅನ್ನೋದಲ್ಲ. ಬರ ಮಗನ ಆರಾಮ್ 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 ಆರಾಮ್. ಲೇ ಮುದ್ದೇಶ ಏನ್ಲೇ ಅದು? ನಮ್ಮ ಆಯಿ ಪಾಯಸ ಮಾಡ್ಯಾಡ್ರಿ. ಪಾಯಸ ಕುಡ್ದಿಲ್ಲ ಮರ ರೇಟ್ ಬರಿಗೆಟ್ಟಿ ಗಸಗಸಿ ಪೈಸಾ ಕೊಡ್ಲಿಲ್ಲ. ಅವ್ರಿಗೆ 8 ದಿವಸ ಆತೋ ಮುದ್ದೇಶ. ಕೊಡ ಮಗನ, ನೀವು ಒಬ್ಬನೇ ಕುಡಿಬೇಕಂತ ಮಾಡಿ ಏನೋ ಕುಡಿಬೇಡ್ರಿ. ಏನು ಗಮ್ಮಂತತ್ರಿ ಗಸಗಸಿ ಪಾಯಸ. ಗೊಟ್ಟು ಗೊಟ್ಟು ಕುಡಿದ ಬೂಚ್ ಮಾಸ್ತರ ಬರೀ ಐತ್ರಿ. ಮುದ್ದೇಶ ಮಸ್ತ್ ಇತ್ತಪ್ಪ, ಚಲೋ ಐತಿಲ್? ಭಾರಿ ಇತ್ತಪ್ಪ. ಅದೇ ನಮ್ಮನೆ ರೀ, ನಮ್ಮ ಎಮ್ಮೆವ್ರಿ. ಚಲೋ ಐತಿಲ್ರಿ? ಚಲೋ ಇತ್ತು. ಬಾರಿ ಐತಿಲ್? ಬಾರಿ ಇತ್ತು. ನಮ್ಮನೆ ರೀ, ನಮ್ಮ ಎಮ್ಮೆವ್ರಿ. ಚಲೋ ಐತಲಿ. ಚಲೋ ಐತಿದಿಲ್ರಿ? ಚಲೋ ಐತಲಿ. ಚಲೋ ಐತಿದಿಲ್ರಿ? ಲೇ ಕುಡ್ದವ್ ನಾನ ನೀನಾ ತಂದವ್ ನಾನ ನೀನ. ಚಲೋ ಇತ್ತು ಮುದ್ದೇಶ. ಐತಿದಿಲ್ರಿ? ಹೆಂಗ ಚಲೋ ಇಲ್ಲ ಅಂತೀಯಪ್ಪ? ಹೆಂಗಂದ್ರ ನಮ್ಮ ಆಯಿ ಪೈಸ ಮಾಡಕ್ ಒಲಿ ಮ್ಯಾಗಿಟ್ಟು ಎಲ್ಲೇ ಹೊರಗಡೆ ಹೋಗಿತ್ತವ್ರಿ. ಹೊರಗಿಂದ ಒಂದು ಕಜ್ಜಿ ನಾಯಿ ಬಂದು ಅದ್ರಾಗ ಲಚ್ಚ ಲಚ್ಚ ಬಾಯಿ ಹಾಕಿತ್ತು. ಅದು ಚಲಿ ಮಾತ ನನ್ನ ಕೈಯಾಗ ಕೊಟ್ಟಾಡ್ರಿ. ಬ್ಯಾಡ ಅಂದ್ರು ಕಸ್ಕೊಂಡು ಕುಡ್ದ್ರಿ ಇವ್ರು. ಅಂದ್ರಿದು ನಾಯಿ ಬಾಯಿ ಹಾಕಿದ್ರು. ನಾಯಿ ಬಾಯಿ ಹಾಕಿದ್ದ. ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲೆ, ಗುಡುಗು ಮಿಂಚು ಸಿಡುದನ್ನು ಸಹಿಸಬಲ್ಲೆ, ಸಮುದ್ರದ ಅಲೆಯನ್ನು ಸಹಿಸಬಲ್ಲೆ. ಆದ್ರೆ ಈ ಚಂಬು ಒಯ್ದು ಮಾತ್ರ ಸಹಿಸಂಗಿಲ್ಲ. ಯಾಕೋ ಚೊಕ್ಮಾರ? ಯಾಕಂದ್ರೆ ಮುಂಜಾನೆ ಅದನ್ನ ಮಾಯಿಗೆ ಸಂಡಸ್ಕೊಲಕ್ಕದು ಒಂದೇ ಇರು. ಅಂದ್ರಿದು
ಸಣ್ಣ ಚರಿಗಿಲೆ ಗುರುದ್ರೋಹಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಶಿವಸಾಂಬ ಜಯನಮ ಪಾರ್ವತಿ ಶಿವ ಹರ ಹರ. ಇಲ್ಲಿಗೆ ಮಾಸ್ತರ್ನ ಕತಿ. ಥ್ಯಾಂಕ್ ಯು. ದಯವಿಟ್ಟು ಖುಷಿ ಅನಿಸಿದ್ರೆ ಮಾತ್ರ ಚಪ್ಪಾಳೆ. ನಾವು ಮಾಡಿದ ತಮಾಷೆಗೋಸ್ಕರ ಅಣ್ಣ ತಮ್ಮಂದರಲ್ಲಿ ಕೈ ಮುಗಿದು ಹೇಳ್ತೀನಿ, ಯಾರು ಕುಡಿತಿರಲ್ಲ ದಯವಿಟ್ಟು ಕುಡಿಯಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ಹೆಂಡರು ಮಕ್ಕಳು ಬಂಧು ಬಳಗ ನಿಮ್ಮ ಜೀವನನೇ ನಿಮ್ಮ ಕೈಯಾಗಿರುತ್ತ. ಅದಕ್ಕೋಸ್ಕರ ಮದುವೆ ಆದ ನಂತರ ಹೆಂಡತಿ ಮಾತು ಕೇಳಿ ದಯವಿಟ್ಟು ತಂದೆ ತಾಯಿನ ದೂರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ತಂದೆ ತಾಯಿ ಅನ್ನುವಂಥ ಎರಡು ಶಕ್ತಿ 10 ಮಕ್ಕಳು ಸಾಕ್ತಾರ. ಆದ್ರೆ 10 ಮಕ್ಕಳು ಕೂಡಿ ತಂದೆ ತಾಯಿನ ಸಾಕೋದ್ರಲ್ಲಿ 10 ಸಲ ವಿಚಾರ ಮಾಡಕತ್ತಾರ. ಅದಕ್ಕೋಸ್ಕರ ಇವತ್ತು ನಮ್ಮ ತಾಯಿ ಅನ್ನುವಂಥ ಪವಿತ್ರವಾದ ದೇವತೆ ಮೇಲೆ ನಾವು ಏನಂತ ಪ್ರಮಾಣ ಮಾಡಬೇಕು ಇಂಥ ಪವಿತ್ರವಾದ ವೇದಿಕೆ ಮೇಲೆ ಅಂದ್ರೆ, ನನ್ನ ತಾಯಿ ಒಡಲು ಪ್ರೀತಿ ಭರಿತ ಕಡಲು ಇಂಥ ಹಗಲು ಇರಲು ಸವಿದೆ ಜೇನು ಹಾಲು ಮುದ್ದು ಮಾಡಿ ನಲಿಸಿದೆ ನಿನ್ನ ಕರುಳ ಕುಡಿಯನ್ನ ತಿದ್ದಿ ತೀಡಿ ಕಲಿಸಿದೆ ಬುದ್ಧಿ ಬರುವ ನುಡಿಯನ್ನ ಉಣಿಸಿ ತಿನಿಸಿ ಬೆಳೆಸಿದೆ ನೀನೆ ನನ್ನ ದೇವರು ಮೀಸಲಿಡುವೆ ತಾಯೇ ನಿನಗೆ ನನ್ನ ಉಸಿರು ಅಂತ ಪ್ರಮಾಣ ಮಾಡೋಣ ಬಂಧುಗಳೇ. ಹೆತ್ತ ತಾಯಿಯ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತಾ ನಿಜವಾಗ್ಲೂ ಗೋಪಾಲ್ ಭಾಳ ಖುಷಿ ಆಯ್ತು ಇವತ್ತು ನಿಜವಾಗ್ಲೂ. ಯಾಕಂದ್ರೆ ದಾಮತ್ ಜನ ಬರೀ ಹಾಡ ಅಷ್ಟೇ ಕೇಳ್ತಾರೆ, ಕಾಮಿಡಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಸೊ ನಿಜವಾಗ್ಲೂ ಹೇಳ್ತೇನೆ ಸರ್, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಒಂದ್ಸಲ ಬಹಳ ಹೃದಯದಿಂದ ಹೇಳ್ತೀನಿ, ನಿಜವಾಗ್ಲೂ ಒಂದು ತಾಂಬದ ಜನತೆ ಹೃದಯವಂತರು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿಬಿಟ್ರಿ ಇವತ್ತು ಎಲ್ಲರೂ ಕೂಡ್ಕೊಂಡು. ಆಗಲೇ ಮಾಳೋನನ ಬಗ್ಗೆ ಹೇಳಿದೆ, ಹಾಡಿಗೆ ಅಷ್ಟೇ ಜನ ಟೀಕೆ ಮಾಡ್ತಾರತ್ತೇಳಿ, ಆದ್ರೆ ನಮ್ಮ ಹಾಸ್ಯಕ್ಕೂ ಟೀಕೆ ಮಾಡಿದ್ರೆ ಅಣ್ಣಜಿ ಇವತ್ತು ನಿನ್ನ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಬಾ ದಿವಸದಿಂದ 8 ವರ್ಷದ ಹಿಂದೆ ನಗೆ ಹಬ್ಬದ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅವಾಗ ಧಾರವಾಡದ ಒಬ್ರು ಹಾಸ್ಯ ಕಲಾವಿದರು, ಬೆಳಗಾವದವ್ರು ಇಬ್ರು, ಆಮೇಲೆ ಬಿಜಾಪುರದಿಂದ ನಾನು ಹೋಗಿದ್ದೆ. ಫಸ್ಟಿಗೆ ಧಾರವಾಡದವನು ಪಾಳೆ ಬಂದಿತ್ತು, ಅವನು ಮಾತಾಡಕತ್ತಿದ್ದ. ತಮಾಷೆಗೋಸ್ಕರ ಏನಂದ್ರೆ ಆ ಬಿಜಾಪುರದೊಳಗೆ ಗೋಳು ಗುಮ್ಟ ಯಾಕೆ ಕಡಿಸ್ಯಾರ ಗೊತ್ತನ್ರಿ ನಾವು ಎಲ್ಲಾರು ಇವ ಏನ್ ಹೇಳ್ತಾನಪ್ಪ ಅನ್ಕೊಂಡೆ ನನ್ನ ಮನಸ್ಸಿನಾಗ. ಅವ ಅಂದ ಬಿಜಾಪುರದೊಳಗೆ ಯಾಕೆ ಗೋಳು ಗುಮ್ಟ ಕಡಿಸ್ಯಾರ ಅಂದ್ರ ಬಿಜಾಪುರ ಜನರಿಗೆ ಒಂದು ಸಲ ಹೇಳಿದ್ರ ಅರ್ಥ ಆಗಂಗಿಲ್ಲ ಇವ್ರಿಗೆ, ಅದಕ್ಕಾಗಿ ಗೋಳು ಗುಮ್ಟ ಕಡಿಸ್ಯಾರ ಅಂದವ. ನನ್ನ ಪಾಳೆ ಬತ್ತು, ಅವಾಗ ನಾ ಬಂದಿರಲಿಲ್ಲ ಅನ್ನೋದು ಗೊತ್ತಿದ್ದಿಲ್ರಿ ಪುಣ್ಯಾತ್ಮ ಮಗ. ನಾನು ಹೋಗಿ ಮೈಗೆ ತಗೊಂಡು ಮಾತಾಡಿದೆ. ಸರಿ ಜೋಡಿ ಕಲಾವಿದ್ರು ಧಾರವಾಡದವ್ರು ಭಾಳ ಚಂದ ಮಾತಾಡಿದ್ರು. ನಾವು ಒಪ್ಕೋತೇವ್ರಿ, ಬಿಜಾಪುರದೊಳಗೆ ಯಾಕೆ ಗೋಳು ಗುಮ್ಟ ಕಡಿಸ್ಯಾರ ಅಂದ್ರೆ ನಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಅದಕ್ಕೆ ಒಪ್ಕೋತೇವಿ. ಆದ್ರೆ ಧಾರವಾಡದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತೇನ್ರಿ? ಎಂತ ಹುಳಿ ಮಕ್ಕಳು ಭಾಳ ಇರ್ತಾರೆ ಕಡಿಸ್ಯಾರ ನಾವು ಬಿಟ್ಟು ಕೊಡಂಗಿಲ್ಲ. ನಮ್ಮ ಬಿಜಾಪುರ ಯಾವತ್ತು ನಮಗೆ ಜೈ ಅಂತ ಹೇಳಿಕ್ ಇಷ್ಟಪಡ್ತೀವಿ. ಇಂಥ ಹುಲಿಗಳು ನಮ್ಮ ಉತ್ತರ ಕರ್ನಾಟಕ ಸೊಗಡ ನಾವು ಎಲ್ಲಿ ಹೋದ್ರು ಬಿಟ್ಟು ಕೊಡೋದಲ್ಲ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಅಂದ್ರ ಅಣ್ಣ ಧಾರವಾಡದಕ್ಕೆ ಗೊತ್ತೇ ಇಲ್ಲ. ಕೌದ್ಯಾಗ ಕಲ್ಲ ಕೊಡ್ದಾಗ ಅಲ್ಲಿ ವಾಡ ನಾವು ಅಲ್ಲಿ ಸಾರಿ ಗರಡಿ ಥ್ಯಾಂಕ್ ಯು. ಧನ್ಯವಾದಗಳು ಹೇಳ್ತಾ ಮತ್ತೆ ಶಿವ ಸೊ ಫ್ಯಾಂಟಾಸ್ಟಿಕ್ ಮತ್ತೊಂದು ಜನಪದ